ಯಾವ ಮಟ್ಟಕ್ಕೆ ಬಂತು ರೀ? ಕಳ್ಳರನ್ನ ಕರ್ಕೊಂಬಂದು ಪೊಲೀಸ್ ಅವ್ರ ಯೂನಿಫಾರ್ಮ್ ಹಾಕಿ ಕುಣಿಸಿದ್ಯಲ್ಲ ನಾವು. ನಮಗ್ ಬುದ್ಧಿ ಇದೆಯಾ? ಏನ್ ಮಾಡ್ತಾ ಇದಾರೆ ಸಿದ್ದರಾಮಯ್ಯನವ್ರೆ? ಏನ್ ಮಾಡ್ತಾ ಇದ್ರಿ? ಒಬ್ಬೊಬ್ಬ ಸ್ಟೇಷನ್ ಇರೋ ಇನ್ಸ್ಪೆಕ್ಟರ್ದು ಒಂದೊಂದು ಬಾಳಲ್ಲ. ಪೊಲೀಸರು ತೇಟ್ ಉಗ್ರಗಾಮಿಗಳ ತರ ಕಾಣಿಸ್ತಾರೆ, ಲೂಟಿಕೋರ್ರ ತರ ಕಾಣಿಸ್ತಾರೆ, ಕಳ್ಳರ ತರ ಕಾಣಿಸ್ತಾರೆ, ದರೋಡೆಕರ ಕಾಣಿಸ್ತಾರೆ. ಮಾನ ಮರ್ಯಾದೆ ಇಲ್ಲಂತ ವ್ಯವಸ್ಥೆ. ಅದೇ ನಮ್ಮಂತವ್ರು ಧ್ವನಿ ಮಾಡಿದ್ರೆ ಸುಳ್ಳು FIR ಹಾಕೊಂಬಂದು ಮನೆಗ್ ನುಗ್ಗಿ ಸರ್ಚ್ ವಾರೆಂಟ್ ತಗೊಂಡು ಇವನೇ ಏನ್ ಬಾಳ್ತಾರ ನೋಡ್ರಿ. ಇವ್ರುಗಳಿಗಿಂತ ಡಕಾಯಿತರು ಕೊಲೆಗಾರರು ಎಷ್ಟೋ ವಾಸಿ. ಎಂತ ಪೊಲೀಸು, ಎಂತ ಭ್ರಷ್ಟ ಇಲಾಖೆ, ಎಂತ ಕಳ್ಳರು ನೀಡಿರೋ ಅಂದ್ರೆ ಇಲ್ಲ ನಾವೇ ಕಳ್ಳರು, ನಾವೇ ದರೋಡೆಕರರು ಅನ್ನೋ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಕೊಡಗಳಿ ಸ್ಟೇಷನ್ಗೆ 1.5 ಕೋಟಿ ಅಂತೆ. 1.5 ಕೋಟಿ ಪೋಸ್ಟಿಂಗ್ಗೆ. ಉಪ್ಪಾರಪೇಟೆಗೆ 20 ಕೋಟಿ ಅಂತೆ. ಇದಕ್ಕೆ ಅಶೋಕ ನಗರಕ್ಕೆ 15 ಕೋಟಿ ಅಂತೆ ರೀ. 15 ಕೋಟಿ ಬಂಡವಾಳ ಹಾಕಿ ಅವನು ಇನ್ಸ್ಪೆಕ್ಟರ್ ಬಂದ್ರೆ ಲೂಟಿ ಮಾಡಿದ್ರೆ ಏನ್ ಮಾಡ್ತಾನೆ? ಇಂತ ಲೂಟಿ ಕೋರ ಪೊಲೀಸ್ ಅವ್ರ ಹತ್ರ ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡೋ ಅಂತ ರಾಜಕಾರಣಿಗಳು, ಸರ್ಕಾರ ಏನ್ ಹೇಳ್ಬೇಕು ಇದಕ್ಕೆ? ಅವನ್ ನೋಡಿದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಕಳ್ಳನ ಹತ್ರ ರಿಕವರಿ ಮಾಡಿದಂತ 1 kg ಚಿನ್ನನ ಹೆಂಡತಿಗೆ ಒಡವೆ ಮಾಡಿಕೊಡ್ತಾನೆ ಅಂತಂದ್ರೆ, ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇಟ್ ಈಸ್ ಅನ್ಇಮ್ಯಾಜಿನಬಲ್ ಕಂಡೀಷನ್ ಅಲ್ಲಿ ಬೆಂಗಳೂರಿನ ಇನ್ಸ್ಪೆಕ್ಟರ್ಗಳು ಒಬ್ಬೊಬ್ಬನ 500 ಕೋಟಿಗೆ ಅವ್ರೆ ಅಂತ ಹೇಳ್ತಾರೆ. 1 ಕೋಟಿ, 2 ಕೋಟಿ, 5 ಕೋಟಿ ಪೋಸ್ಟಿಂಗ್ ಕೊಟ್ಕೊಂಬರ್ತಾರೆ. ಪೋಸ್ಟಿಂಗ್ ಕಾಸು ಕೊಟ್ಟ ಮೇಲೆ ಲೂಟಿ ಮಾಡ್ಲೇಬೇಕಲ್ವಾ? ಯಾರು ಲೂಟಿ ಮಾಡಿಸ್ತಾ ಇರೋದು? ಅವನು ಸೂರ್ಯನಗರ ಇನ್ಸ್ಪೆಕ್ಟರ್. ಅವನ ಮುಖಕ್ಕೆ ಕ್ಯಾಕರ್ಸ್ ಉಗಿಬೇಕು. ಕಳ್ಳನ ಹತ್ರ ರಿಕವರಿ ಮಾಡಿದಂತ 1 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವನೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ. ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್? ಅವನನ್ನ ಇನ್ನ ಸಸ್ಪೆಂಡ್ ಮಾಡ್ದಂಗಿಲ್ಲಲ್ಲ. ಹೋಗ್ಲಿ ಕಾಸಿಸ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಂಬಿಡಿ. ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ 1 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಕೊಟ್ಟ. ಅವನು ಇನ್ನ ಹಂಗೆ ಮಾಡ್ಕೊಂಡವ್ರೆ. 130 ಪೊಲೀಸ್ ಸ್ಟೇಷನ್, 130 ರೀತಿನಲ್ಲಿ ಭ್ರಷ್ಟಾಚಾರ. ಅವನ್ ಯಾವನ ಚಾಮರಾಜನಗರದ ಮಂಜಣ್ಣ ಅಂತೆ. ಆಮೇಲೆ ಜೆ ನಗರ ಚಾಮರಾಜನಗರ ACP ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದ್ದೇನ್ ಗೊತ್ತಾ? ಈ ಕಳ್ಳನ್ ಮಕ್ಕಳು ಪೊಲೀಸರು, ಇನ್ಸ್ಪೆಕ್ಟರ್ ಮಂಜ ಆಮೇಲೆ 11 ಜನ ಪೊಲೀಸರು ಡ್ರಗ್ ಮಾಫಿಯಾಗೆ ಟೈಡೋಲ್ ಟ್ಯಾಬ್ಲೆಟ್ ಮಾಡಕ್ಕೆ ಸಪೋರ್ಟ್ ಕಮಿಷನ್ ಯಾವ ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗಬ್ಬೆದ್ದೋಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ರಾಜಕಾರಣಿಗಳು, ಬಂದಂತ ಸರ್ಕಾರಗಳು. ಇವ್ರುಗಳಿಗೆ ಪೋಸ್ಟಿಂಗ್ ಕೊಡ್ಬೇಕಾದ್ರೆ